KA18 ಈ ಒಂದು ಸಿನಿಮಾದಲ್ಲಿ ಅಂದ್ರೆ ನೀವು ನಂಬರ್ ಪ್ಲೇಟ್ ನಿಮ್ಗೆಲ್ರಿಗೂ ಗೊತ್ತಿದ್ರೆ ಆಲ್ರೆಡಿ ಗೊತ್ತಾಗುತ್ತೆ. ಇಟ್ ಇಸ್ ಫ್ರಮ್ ಚಿಕ್ಕಮಂಗ್ಳೂರ್. ಸೊ ಚಿಕ್ಕಮಂಗ್ಳೂರಿನಲ್ಲಿ ಇರುವಂತಹ ಒಂದು ನಂಬರ್ ಪ್ಲೇಟ್ ನ ಟೈಟಲ್ ಆಗಿ ಇಟ್ಕೊಂಡು ATM ಮಂಜು ಸರ್ ಹಾಗೆ ಮೋಹನ್ ಚಿಕ್ಕಿ ಸರ್ ಜೊತೆಯಾಗಿ ಇದ್ದು ಈ ಒಂದು ಸಿನಿಮಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಇನ್ಫ್ಯಾಕ್ಟ್ ಈ ಸಿನಿಮಾ ನನಗೆ ಸಿಕ್ಕಿದ್ದು ಅಲ್ಲಿ ಗೊತ್ತಿದಾರಲ್ಲ ಶಶಿ ಅವರು, ಅವ್ರ ಸಿನಿಮಾದೊಂದು ಡಿಸ್ಕಷನ್ಗೆ ಅಂತ ನಾನು ಅವ್ರನ್ನ ಮೀಟ್ ಮಾಡೋದಕ್ಕೆ ಇವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗಿದ್ದು. ಬಟ್ ಆ ಸಿನಿಮಾಗಿಂತ ಮುಂಚೆ ಇದು ಸೆಟ್ ಹೇಳ್ತಾ ಇದ್ದಿದ್ರಿಂದ ಈ ಸಿನಿಮಾ ನಮಗೆ ಒಂದು ಅವಕಾಶ ಮಾಡಿಕೊಡ್ತು. ಥ್ಯಾಂಕ್ ಯು ಸೋ ಮಚ್ ಸರ್, ಮೋಹನ್ ಸರ್, ಮಂಜು ಸರ್ ಅಂಡ್ ಶಶಿ ಸರ್ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಸರ್ ಹೇಳೋ ಹಾಗೆ ಒಂದು ರಾತ್ರಿಯಲ್ಲಿ ನಡೆಯುವಂತಹ ಘಟನೆ, ಇದರಲ್ಲಿ ಯಾರ್ಯಾರಿಗೆ ತೊಂದರೆ ಕೊಡ್ತಾರೆ, ಯಾರ್ಯಾರಿಗೆ ಒಳ್ಳೇದ್ ಮಾಡ್ತಾರೆ ಅಥವಾ ಏನೇನ್ ಕಾನ್ಸಿಕ್ವೆನ್ಸಸ್ ನ ಫೇಸ್ ಮಾಡ್ತಾರೆ ಅನ್ನುವಂಥದ್ದೇ ಕಂಪ್ಲೀಟ್ ಸಿನಿಮಾ ಆಗಿದೆ. ಅಂಡ್ ಬಹಳಷ್ಟು ಕಡಿಮೆ ಜನ ಆರ್ಟಿಸ್ಟ್ ಅನ್ನ ಇಟ್ಕೊಂಡು ಸಿನಿಮಾನ ಮಾಡೋದು ಲೈಕ್ ಒಂದು ಚಾಲೆಂಜ್ ಅಂತಾನೆ ಹೇಳ್ಬೋದು. ಆ ಒಂದು ಚಾಲೆಂಜ್ ನ ಮೋಹನ್ ಸರ್ ತಗೊಳ್ತಿದ್ದಾರೆ. ಅಂಡ್ ಮುಂಜಾನೆ ಮಂಜು ಅವರು ನಮ್ಮ ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾನು ಅವಾಗ ಮುಸ್ಸಂಜೆ ಅಂತ ಕನ್ಫ್ಯೂಸ್ ಆಗಿ ಉಲ್ಟಾ ಪಲ್ಟಾ ಹೇಳ್ತಿರ್ತೀನಿ, ಅದಕ್ಕೆ ಅವ್ರ ಮುಖ ನೋಡ್ತಾ ಇದ್ದಾರೆ. ಸೊ ವೆರಿ ಕಂಪ್ಯಾಟಬಲ್ ಅಂಡ್ ತುಂಬಾ ಈಸಿ ಗೋಯಿಂಗ್ ಕ್ಯಾಮ್ರಾಮ್ಯಾನ್ ಅಂತ ಹೇಳ್ಬೋದು. ಅಂದ್ರೆ ಕ್ಯಾಶುಯಲ್ ಆಗಿ ನಾವು ಫೋನ್ ನಲ್ಲಿ ಸಡನ್ ಆಗಿ ಇದೊಂದು ಸೀಕ್ವೆನ್ಸ್ ಚೆನ್ನಾಗಿದೆ ಅಂತ ಇಮಿಡಿಯೇಟ್ ಆಗಿ ಶೂಟ್ ಮಾಡೋದಕ್ಕೆ ಹೇಗೆ ಫೋನ್ ನ ತೆಗೆದಿಟ್ಕೊಳ್ತೀವೋ ಆ ರೀತಿಯಾಗಿ ಅಷ್ಟು ಕಂಫರ್ಟಬಲ್ ಆಗಿ ಅವರು ಕ್ಯಾಮ್ರಾನ ಇಟ್ಕೊಂಡು ಓಡಾಡ್ತಿರ್ತಾರೆ. ಅಂಡ್ ಇದೇ ಲೊಕೇಶನ್ ಅಂತ ಫಿಕ್ಸ್ ಆದ್ಮೇಲೆ ಆ ಲೊಕೇಶನ್ ಅಲ್ಲಿ ಯಾವ ಆಂಗಲ್ ಆದ್ರೂ ಹಿ ವಿಲ್ ನಾಟ್ ಟೇಕ್ ಮೋರ್ ದೆನ್ 5-10 minutes. ಸೊ ಅಷ್ಟು ಫಾಸ್ಟ್ ಕ್ಯಾಮ್ರಾಮನ್ ಅವರು. ಸೊ ಶೂಟಿಂಗ್ ಕೂಡ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ ಅಂತ ಹೇಳ್ಬೋದು. ಇಟ್ಸ್ ಗೋಯಿಂಗ್ ಟು ಬಿ ಅ ಗುಡ್ ಫಿಲ್ಮ್. ಓಕೆ, ನನ್ನ ಪಾತ್ರದ ಹೆಸರು ಅಂಕಿತಾ ಅಂತ. ಸೊ ಬೇಸಿಕ್ಲಿ ಸರ್ ಹೇಳಿದ್ರಲ್ಲ 6 ಗಂಟೆಗೆ ಶುರುವಾಗಿ ಮುಂಜೆ ಅಂದ್ರೆ ಈವ್ನಿಂಗ್ 6 ಗಂಟೆಗೆ ಶುರುವಾಗಿ ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ಎಂಡ್ ಆಗುವಂತದ್ದು ಅಂತ. ಸೊ ಆ ಜರ್ನಿನಲ್ಲಿ ನಾನು ಇವ್ರನ್ನ ಮೀಟ್ ಮಾಡ್ತೀನಿ, ATM ಮಂಜು ಅವ್ರನ್ನ ಮೀಟ್ ಮಾಡ್ತೀನಿ. ಆ ಒಂದು ಪಾತ್ರ ಬಂದು ಅದೇ ಊರ್ನವ್ರಾಗಿರ್ತಾರೆ. ಸೊ ಸರ್ ಆಕ್ಚುಲಿ ರಿವೀಲ್ ಮಾಡಕ್ ಆಗಲ್ಲ ಇವಾಗ ಇದು. ಸೊ ನಾವಿಬ್ರು ಜರ್ನಿ ಮಾಡ್ತೀವಿ ಆ ಒಂದು ನೈಟ್ ದಾರಿನಲ್ಲಿ, ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವಂತಹ ಒಂದು ಕಾಡ್ ದಾರಿನಲ್ಲಿ ಜರ್ನಿ ಮಾಡ್ತೀವಿ. ಸೊ ಆ ಜರ್ನಿನಲ್ಲಿ ಏನ್ ನಡೆಯುತ್ತೆ ಅನ್ನೋದೇನೆ ಸಿನಿಮಾ ಆಗುತ್ತೆ. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಊರ್ ಸೇರ್ತೀನಿ ಅಥವಾ ಅವ್ರು ಊರ್ ಸೇರ್ತಾರ ಅನ್ನೋದೇನೆ ವಿಷಯ. ಸರ್ ನಿಜ ಘಟನೆ ಅಂದ್ರೆ ಯಾವುದೋ ಒಂದಷ್ಟು ವರ್ಷದ ಹಿಂದೆ ನಡೆದಿರೋದಾಗಿರೋದ್ರಿಂದ ಸೊ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅದೇ ಊರಿನಲ್ಲಿ ಶೂಟ್ ಮಾಡೋದಕ್ಕೂ ಸ್ವಲ್ಪ ಭಯ ಇದೆ. ಅಲ್ಲ ಏನೋ ನಡೆದಿರೋಂಥದ್ದು, ನಾವು ಅದೇ ಪಾತ್ರಗಳನ್ನ ನಿಭಾಯಿಸುವಂತದ್ದು ಏನಿದೆಯಲ್ಲ, ನಮ್ಗೊಂದ್ ಸ್ವಲ್ಪ ಭಯನೂ ಹುಟ್ಟಿಸಿದೆ. ಆ ಕಾಡು ಕೂಡ ಹಂಗೆ ಇದೆ, ನೋಡಿದ್ರೆ ಸ್ವಲ್ಪ ಭಯನೇ ಆಗುತ್ತೆ. ಒಂಚೂರಲ್ಲಿ ಏನಾದ್ರು ಕಲ್ ಬಿತ್ತು ಅಥವಾ ಇನ್ನೇನೋ ಮರದಿಂದ ಏನಾದ್ರು ಬಿತ್ತು ಅಂದ್ರೂ ಕೂಡ ಕರಡಿ ಬಂತು ಅಂತ ಓಡೋಗಿರೋಂಥ ಸೀಕ್ವೆನ್ಸಸ್ ಎಲ್ಲ ಆಗುತ್ತೆ. ಸೊ ಹಾಗಾಗಿ ನಮ್ಗೇನ್ ಬೆಸ್ಟ್ ಆಗುತ್ತೋ ಅದನ್ನ ಮಾಡುವಂತ ಪ್ರಯತ್ನದಲ್ಲಿದ್ದೀವಿ. ಸರ್, ಮುಂದೆ ಕೂತಿರೋ ಎಲ್ಲ ಪತ್ರಮ ಮಾಧ್ಯಮದವರಿಗೆ ನನ್ನ ವಂದನೆಗಳು. ಪಾಪ ನಿಮ್ಮನ್ನು ತುಂಬಾ ಕಾಯಿಸಿದ್ವಿ, ಬೇರೆ ಸರ್ ನಾವು ಶ್ರಮಿಸ್ಬೇಕು. ನನ್ನ ಹೆಸರು ATM ಮಂಜು ಅಂತ, ಮೂಲತಃ ಚಿಕ್ಕಮಗಳೂರು ಹತ್ರ ಹಿರೇಮಂಗ್ಳೂರು ನಮ್ದು ಊರು. ನಾನು ಈ ಫಿಲಮ್ ಲ್ಯಾಂಡ್ಗೆ ಇದೇ ಫಸ್ಟ್ ಎಂಟ್ರಿ ಕೊಡ್ತಿರೋದು. ನಾನು ಶಾಲೆ ಕಾಲೇಜಲ್ಲೆಲ್ಲ ನನಗೆ ಡ್ಯಾನ್ಸ್ ಅಂದ್ರೆ ನಾಟಕ ಮಾಡೋದು ಅದೆಲ್ಲ ನಂದು ಫೇವರು. ಇದು ನಾನು ಒಂದು ಚಿಕ್ಕಮಗಳೂರಲ್ಲಿ ಒಂದು 25 ವರ್ಷದ ಹಿಂದೆ ನಮ್ಮ ತಂದೆ ನಾನು ಕೆಮ್ಮಣ್ಣುಂಡಿ ಅಂತ ಇದೆ ಚಿಕ್ಕಮಗಳೂರಲ್ಲಿ, ಅಲ್ಲಿ ಒಂದು ಸತ್ಯ ಘಟನೆ ಇದು. ನಾನಾಗ PUC ಓದ್ತಿದ್ದೆ ಈ ಘಟನೆ ನಡೆದಾಗ. ಅದನ್ನ ಆಧಾರತೆ ಇಟ್ಕೊಂಡು ನಮ್ಮ ಡೈರೆಕ್ಟರ್ ಸಾಹೇಬ್ರಿಗೆ ಹೇಳ್ಬಿಟ್ಟು ಇದನ್ನ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಅವ್ರು ಆಯ್ತು ಅಂತ ಸ್ಕ್ರಿಪ್ಟ್ ರೆಡಿ ಮಾಡಿ ನಾವು ಸ್ಟೋರಿ ಮಾಡಿದೀವಿ. ಇದು ಆಕ್ಚುಲಿ ಸತ್ಯ ಘಟನೆ. ಇದು ಒಂದು ಆ ಕಡೆ ಒಂದು ಊರು ಇರುತ್ತೆ, ಈ ಕಡೆ ಒಂದು ಊರಿಗೆ ಸೆಂಟ್ರಲ್ ಒಂದು ಕಾರ್ ಇರುತ್ತೆ, ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ, ಅಲ್ಲಿ ವಾಕೇಪಲ್ಲೇ ಹೋಗ್ಬೇಕು. ಆ ಜರ್ನಿಲಿ ಏನಾಗುತ್ತೆ ಅನ್ನೋದೇ ಈ ಸಿನಿಮಾದ ಒಂದು ಕತೆ. ಅದರಲ್ಲಿ ನಾನು ಸೇಫ್ ಆಗಿ ಬರ್ತೀನೋ ಇಲ್ಲೋ ಅನ್ನೋದು ಇದ್ರದ್ದು ಸ್ಟೋರಿ. ಇದರಲ್ಲಿ ನಾನು ಕನಿಷ್ಠ ಮೇಡಮ್ ಜೊತೆ ಪಾತ್ರ ಮಾಡ್ತಾ ಇದ್ದೀನಿ. ನಾನು ಹೊಸಬ, ನನಗೆ ಪಾತ್ರ ಮಾಡೋದಕ್ಕೆ ಅಷ್ಟು ಇದಿಲ್ಲ. ಇವ್ರ ಜೊತೆ ನಿಂತು ನಾನು ಕಲಿತಾ ಇದ್ದೀನಿ. ನಿಮ್ಮ ಸಹಕಾರ ಎಲ್ಲ ಇರಬೇಕು. ನಾನು ಇದಕ್ಕೆ ಪ್ರೊಡ್ಯೂಸರ್ ಆಗಿ ಬ್ಲಾಂಕ್ ಮಾಡ್ಬಿಟ್ರು. ಈ ಮೂವಿಗೆ
ಈ ಮೂವಿಗೆ ನಾನೇ ಪ್ರೊಡ್ಯೂಸರ್ ಆಗಿ ಮತ್ತೆ ನಮ್ಮ ಸ್ನೇಹಿತರಾಗಿರುವಂತ ಸೋನಿಯಾ ರಾವತ್ ಅವರು ಕೋ ಪ್ರೊಡ್ಯೂಸರ್ ಆಗಿ ಇನ್ವೆಸ್ಟ್ ಮಾಡುತ್ತಿದ್ದಾರೆ. ಶೂಟಿಂಗ್ ಟೈಮಲ್ಲಿ ನಾನು ನಿಮಗೆ ಕೇಳ್ಕೊಳ್ತೀನಿ, ಒಂದು ಶೂಟಿಂಗ್ ಟೈಮಲ್ಲಿ ಅಲ್ಲೊಂದು PR ವ್ಯವಸ್ಥೆ ಮಾಡಿ ಒಂದು ಪಬ್ಲಿಸಿಟಿ ಮಾಡ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗೆ ನಿಮ್ಮ ಸಹಕಾರ ನಮ್ಮ ಮೇಲೆ ಇರಬೇಕು. ನಾನು ಹೊಸಬ ಫಿಲಂ ಇಂಡಸ್ಟ್ರಿಗೆ ನನಗೆ ನಿಮ್ ಸಪೋರ್ಟ್ ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಿದ್ದೀನಿ ಮಾಧ್ಯಮ ಕಡೆಯಿಂದ. ಸರ್, ಆ ಮೂವಿಯಲ್ಲಿ ದೇವಿ ಇದೆಯೋ ಇಲ್ವೋ ಅನ್ನೋದೇ ಸ್ಟೋರಿ. ಜನಗಳಿಗೆ ಒಂದು ಮೆಸೇಜ್, ಈಗಿನ ಕಾಲದಲ್ಲೂ ದೆವ್ವ ಭೂತ ಅಂತ ನಂಬ್ತಾರೋ ಅಂತ ಅದೊಂದು ಮೆಸೇಜ್ ಸರ್. ಪಬ್ಲಿಕ್ ಗೆ ಅದೊಂದು ಮೆಸೇಜ್ ಕೊಡ್ತಾ ಇರೋದು. ಈಗ ದೆವ್ವ ಇದೆ ಭೂತ ಇದೆ ಅಂತ ಹೇಳ್ತಾರೆ, ಅದನ್ನ ಸುಳ್ಳು ಅಂತ ಸಾಧನೆ ಮಾಡಿ ತೋರ್ಸಕ್ಕೆ ಹೊರಟಿರ್ತೀನಿ ನಾನು. ಆವಾಗ ಒಂದು ಕಾಡು ಮಧ್ಯದಲ್ಲಿ ಇವರು ತನಿಷಾ ಮೇಡಮ್ ಎಂಟ್ರಿ ಕೊಡ್ತಾರೆ, ಅಲ್ಲೇ ಟ್ವಿಸ್ಟ್ ಆಗುತ್ತೆ ಸ್ಟೋರಿ. ಪ್ರೆಸೆಂಟ್ ನಾವು ಸಿನಿಮಾ ನೋಡಿರ್ತೀವಿ, ನಾವು ಮಾಡಬೇಕಾದ್ರೆ ಯಾವ ತರ ಇರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಮೇಲೆ ಸಿನಿಮಾ ಮಾಡ್ತಾ ಇರೋದು. ಮತ್ತೆ ನಮ್ಗೆ ಏನ್ ಬೇಕು ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮೂಡ್ ಬರುತ್ತೆ. ಮತ್ತೆ ನೆಕ್ಸ್ಟ್ ಮೀಟ್ ಮಾಡೋಣ ಸರ್. ಥ್ಯಾಂಕ್ ಯು. ಮಂಜುಣ್ಣ ಈ ಮೂವಿಗೆ ನಾಯಕನಾಗಿ ಮಾಡ್ತಾ ಇದ್ದೀನಿ. ಈ ಮೂವಿಗೆ 3 ಸಾಂಗ್ ಬರೆದು ಕೊಡು ಅಂತ ಹೇಳಿದ್ರು. ಒಂದು ಸಾಂಗ್ ಆಲ್ರೆಡಿ ನಾನೇ ಹಾಡಿದ್ದೀನಿ, ದೇವತೆ ಅಂತ ಹೇಳ್ಬಿಟ್ಟು ಮೆಲೋಡಿ ಸಾಂಗು. ಒಂದು ಎಣ್ಣೆ ಸಾಂಗ್ ಬರೀತಾ ಇದ್ದೀನಿ, ಒಂದು ಪಪ್ಪಿ ಸಾಂಗ್ ಬರೀತಾ ಇದ್ದೀನಿ. ಈ ಮೂವಿಗೆ ನನಗೆ ATM ಮಂಜಣ್ಣ ಅವರಿಗೆ ಪರಿಚಯ ಮಾಡಿಕೊಟ್ಟವರು ನಮ್ಮ ಯಶವಂತಣ್ಣ ಅವರು, ಅವ್ರಿಗೆ ನನ್ನ ಧನ್ಯವಾದಗಳು. ನಮ್ಮ ಜೊತೆ ನಾನು ಕಲಿಯೋದಕ್ಕೆ ನನಗೊಂದು ಮಾತಿಗೆ ಬೆಲೆ ಕೊಟ್ಬಿಟ್ಟು ತನಿಷಾ ಮೇಡಮ್ ಅವರು ಈ ಮೂವಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೂ ಮಂಜಣ್ಣ ಅವರು ಕೂಡ ಈ ಮೂವಿ ಮಾಡಲೇಬೇಕಂತ ಹೇಳ್ಬಿಟ್ಟು ಸಾಂಗ್ ಬರೀತಾ ಇದ್ದಾರೆ. ನಮ್ಮ ಮೋಹನ್ ಅವರು ಕೂಡ ಶಶಾಂಕ್ ಬರಲಿ ಅಂತ ಹೇಳಿ ಓಕೆ ಮಾಡಿ ನನ್ನ ಸೆಲೆಕ್ಟ್ ಮಾಡಿದ್ದಾರೆ. ಈ ಮೂವಿ ಮತ್ತೆ ಎಲ್ರಿಗೂ ಒಳ್ಳೆಯದಾಗಲಿ. ನನಗೆ ಅವಕಾಶ ಕೊಡಿಸಿದಂತ ಮೊದಲನೇ ವ್ಯಕ್ತಿ ನಮ್ಮ ಮಹೇಶ್ ಅಣ್ಣಂಗೆ ನಾನು ಋಣಿಯಾಗಿರ್ತೇನೆ. ಮಹೇಶ್ ಅಣ್ಣ ಒಂದು ಮಾತು ಹೇಳಿದ್ದಕ್ಕೆ ಮೋಹನ ಏನು ಹೇಳಿಲ್ಲ, ಸರಿ ಬಂದಿದ್ದೀಪು ಮಾಡಿ ಅಂತ ಹೇಳಿ ನನಗೂ ಬೆಂಬಲ ಕೊಟ್ಟು ಮಾಡಿಸ್ತಿರೋದಕ್ಕೆ ಮೋಹನನಿಗೆ ನಾನು ನಿರ್ಮಾಪಕರಾಗಿರ್ತಕ್ಕಂಥ ಮಂಜಣ್ಣನವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಫಸ್ಟ್ ಟೈಮ್ ತನಿಷಾ ಮೇಡಮ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ. ನೋಡಿದಾಗ ಚೂರು ಭಯ ಆಗುತ್ತೆ, ಆದ್ರೂ ಅಲ್ಲಿ ಸ್ಕ್ರೀನ್ ಶೇರ್ ಮಾಡುವಾಗ ತುಂಬಾ ಸಪೋರ್ಟಿವ್ ಆಗಿರ್ತಾರೆ, ಖುಷಿ ಆಗುತ್ತೆ. ಇನ್ನ ಕ್ಯಾಮ್ರಾಮನ್ ಮಂಜಣ್ಣ ಬಗ್ಗೆ ಮಾತಾಡೋದ್ರೆ ಆಕ್ಷನ್ ಸೀಕ್ವೆನ್ಸ್ ಹೇಳಿದ್ದಾರೆ, ಬಹಳ ಚೆನ್ನಾಗಿದ್ದಾವೆ. ಅದು ಕೂಡ ಯಾವ ತರ ಏನು ಅಂತ ಕಂಪೋಸ್ ಮಾಡಬೇಕು ಅಂತ ಎಲ್ಲ ಮಾಡಿದ್ವಿ, ಆಲ್ರೆಡಿ ಮಾತಾಡಿದ್ವಿ. ಒಂದು ಏನೆಲ್ಲ ಐತೆ ಸರ್, ರೋಪ್ ಒಂದು ಐತೆ. ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ಲಿಲ್ಲ ಸರ್, ಆ ತರ ಒಂದು ಪ್ಲಾನ್ ಮಾಡಿದ್ವಿ ಸರ್. ರೋಪ್ ಖಂಡಿತ ಮಾಡ್ತೀವಿ. ನೆಕ್ಸ್ಟ್ ಸಿಗ್ಬೇಕಾದ್ರೆ ಅದನ್ನ ಮಾಡಿ. ಥ್ಯಾಂಕ್ ಯು ಸರ್.